ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಮನ್ ಫೋಟೆ ಕರ್ನಾಟಕ. ಇವತ್ತು ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ, ನೀವು ಏನಾದರೂ ಹೊಸ ಮೊಬೈಲ್ ತಾಣ್ತಾ ಇದ್ದೀರಂದರೆ ಆ ಮೊಬೈಲ್ಗೆ ಏನೇನು ಸ್ಪೆಸಿಫಿಕೇಶನ್ ಒಳಗಡೆ ಹೊಂದಿರಬೇಕು ಅದು ಮೊಬೈಲು. ನೀವು ಕ್ಯಾಮ್ರಾ MP ನೋಡ್ತಾ ಇರ್ತೀರಾ, MP ನೋಡಿದರೆ ಮ್ಯಾಟ್ರ್ ಆಗಲ್ಲ. ಏನು ನೋಡಬೇಕಂದ್ರೆ ಫಸ್ಟು ಸೆನ್ಸರ್ ನೋಡಬೇಕು. ಆ ಯಾವ ಸೆನ್ಸರ್ ಮೇಲೆ ಆ ಕ್ಯಾಮ್ರಾ ಕ್ವಾಲಿಟಿ ಡಿಪೆಂಡ್ ಆಗಿರುತ್ತೆ. ಹಾಗೆ ಬ್ಯಾಟ್ರಿ 5000 mAh ಅಂತ ಇರ್ತೀರಾ, ಅದು 5000 mAh ಬರಲ್ಲ. ಹಂಗೆ ನಿಮ್ಮ ಮೊಬೈಲು ಬೇಗ ಡ್ರೈ ಆಗ್ತಾ ಇರುತ್ತೆ. ಇದೆಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವಿನ್ನು ನಮ್ಮ ಚಾನಲ್ ರಾಮಿನ್ ಫೋಟೆ ಕರ್ನಾಟಕ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಒತ್ತಿ. ಇವತ್ತು ಒಂದು ಮೊಬೈಲ್ ತಾಣ್ತಿದ್ರೆ ಅಂದರೆ ಫಸ್ಟ್ ಏನು ನೋಡಬೇಕು ಅಂದರೆ ಅದು ನೆಟ್ವರ್ಕ್ ಯಾವ ಥರ ಸಪೋರ್ಟ್ ಮಾಡುತ್ತೆ ಅಂತ. ಅಂದರೆ 5G ಸಪೋರ್ಟ್ ಮಾಡುತ್ತೆ ಇಲ್ಲ 4G ಸಪೋರ್ಟ್ ಮಾಡುತ್ತೆ ಅಂತ. ಈಗ ಬರುವ ಎಲ್ಲ ಮೊಬೈಲ್ಸು ಯಾವ ಥರ ಇರುತ್ತೆ ಅಂದರೆ 5G ಸಪೋರ್ಟ್ ಮಾಡೋವಾಗಿರುತ್ತೆ. ನೀವು 4G ಸಪೋರ್ಟ್ ಮಾಡೋದಾಗಿದ್ದರೆ ಅದು ಒಂಚೂರು ಸ್ಪೀಡು ಕಡಿಮೆ ಇರುತ್ತೆ, ಹಾಗೆ ನಿಮ್ಮ ನೆಟ್ವರ್ಕು ನಿಮಗೆ ತಕ್ಕನಾಗಿ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಪ್ರಿಫರೆನ್ಸ್ ಇರಬೇಕು ಅಂದರೆ ನಿಮಗೆ ಫಸ್ಟ್ ನೀವು 5G ಬ್ಯಾಂಡ್ ಏನಿದೆ 5Gನ ನೀವು ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಸ್ಕ್ರೀನ್ ಸೈಜ್. ಎಲ್ಲರೂ ಸ್ಕ್ರೀನ್ ಸೈಜ್ ನೋಡಿ ಮೊಬೈಲ್ ತಾಣ್ತೀರಾ, ಆದರೆ ಸ್ಕ್ರೀನ್ ಸೈಜ್ ನೋಡಿ ಅಲ್ಲ. ಸ್ಕ್ರೀನ್ ಯಾವ ಗ್ಲಾಸ್ ಹಾಕಿದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಇರುತ್ತಲ್ಲ, ಯಾವ ಡಿಸ್ಪ್ಲೇ ಹೊಂದಿರುತ್ತೆ ಅದು, ಹಂಗೆ ಯಾವ ಥರ ರೆಸೊಲ್ಯೂಷನ್ ಹೊಂದಿರುತ್ತೆ, ಎಷ್ಟು ರೆಸೊಲ್ಯೂಷನ್ ಇರುತ್ತೆ, 4Kದ 180pದ, ಹಾಗೆಯೇ 240pದ 480pದ, ಈ ಥರ ಎಲ್ಲ ನಿಮ್ಮ ಯೂಟ್ಯೂಬ್ನಲ್ಲಿ ನೀವು ವಿಡಿಯೋ ಕ್ಲಾರಿಟಿ ಇಟ್ಕೊಂಡು ನೋಡ್ತೀರಾ ನೋಡಿ. 1080p ಆಗಿರ್ಬೋದು, 4K ಆಗಿರ್ಬೋದು. ಇದು ನೀವು ಮೇಜರಾಗಿ ಇದನ್ನು ಯಾರು ನೋಡಲ್ಲ. ಮೊಬೈಲ್ ಸ್ಕ್ರೀನ್ ಎಷ್ಟು ಉದ್ದ ಐತಪ್ಪ ಅಂತ ನೋಡ್ತೀರಾ ಅಷ್ಟೇ, ಅದ್ರ ಬದಲಾಗಿ ಸ್ಕ್ರೀನು ಯಾವ ಥರ ರೆಸೊಲ್ಯೂಷನ್ ಹೊಂದಿದೆ ಅಂತ ನೋಡಲ್ಲ. ಫಸ್ಟ್ ನೀವೇನು ಮಾಡಬೇಕು ಅಂದರೆ ರೆಸೊಲ್ಯೂಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ರೆಸೊಲ್ಯೂಷನ್ ನೋಡಬೇಕು. ನೆಕ್ಸ್ಟ್ ಅದಾದಮೇಲೆ ಆ ಸ್ಕ್ರೀನ್ ಯಾವುದರಿಂದ ಮೇಡಪ್ ಆಗಿರುತ್ತೆ. ಈಗ ಗೋರಿಲ್ಲಾ ಗ್ಲಾಸ್ ಬರುತ್ತೆ, ಆಮ್ಲೋಯ್ಡ್ ಡಿಸ್ಪ್ಲೇ ಬರುತ್ತೆ, ಈ ಥರದವನ್ನ ನೀವು ನೋಡಬೇಕಾಗುತ್ತೆ. ಡಿಸ್ಪ್ಲೇ ಕೆಳಗಡೆ ಒಂಚೂರು ಹಿಂಗೆ ಬೀಳ್ತಿದಂಗೆ ಒಡೆದೋಗುತ್ತೆ, ಆದರೆ ಗೋರಿಲ್ಲಾ ಗ್ಲಾಸ್ ಆಗಿದ್ರೆ ಒಂಚೂರು ಪ್ರೊಟೆಕ್ಟಿವ್ ಆಗಿರುತ್ತೆ. ಈ ಥರದವು ನೀವು ಫಸ್ಟು ಡಿಸ್ಪ್ಲೇ ಸೈಜ್ ನೋಡೋ ಬದಲು ಡಿಸ್ಪ್ಲೇ ಕ್ವಾಲಿಟಿ ನೋಡಬೇಕು ನೀವು ಫಸ್ಟು. ನೆಕ್ಸ್ಟ್ ಅದಾದಮೇಲೆ ಇಂಟರ್ನಲ್ ಮೆಮೊರಿ 32GB, 64GB, 128GB, 256GB, 1TB ತನಕ ಬರುತ್ತೆ. ನೀವು ಇಂಟರ್ನಲ್ ಮೆಮೊರಿ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಿಮಗೆ ಒಳ್ಳೆಯದು. ಯಾಕಪ್ಪ ಅಂತಂದರೆ ನಿಮ್ಮ ಮೊಬೈಲು ಲ್ಯಾಗ್ ಆಗಲ್ಲ. ನೀವು ಗೇಮ್ ಆಡ್ತಾ ಇರ್ತೀರ ಅಂದ್ಕೊಳ್ಳಿ, 64GBದು ಹಾಗೆ 256GBದು ನೀವೇನೋ ಕಂಪೇರ್ ಮಾಡಿದರೆ ಲ್ಯಾಗ್ ಜಾಸ್ತಿ ಯಾವ್ದು ಹೊಡಿಯುತ್ತಂದರೆ 64GBದು. ಯಾಕಂದರೆ ಇಂಟರ್ನಲ್ ಸ್ಟೋರೇಜ್ ಕಡಿಮೆ ಇರುತ್ತೆ, ಹಾಗೆಯೇ ಅದು ಸಪೋರ್ಟ್ ಮಾಡ್ತಾ ಇರಲ್ಲ. ನಿಮ್ಮ ಗೇಮ್ ಯಾವುದೋ ಈಗ PUBG ಆಡ್ತಾ ಇರ್ತೀರಾ, ಫ್ರೀ ಫೈರ್ ಆಡ್ತಾ ಇರ್ತೀರಾ, ನಿಮಗೆ ನಾನು ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ ಇಂಟರ್ನಲ್ ಮೆಮೊರಿ ಜಾಸ್ತಿ ಇರೋ ಅಂದರೆ ನೀವು ಬೆಸ್ಟಾಗಿ ನೀವು ಪರ್ಫಾರ್ಮೆನ್ಸ್ನ ಆಡ್ಬೋದು, ಗೇಮ್ ಆಡ್ಬೋದು. ನೆಕ್ಸ್ಟ್ ಅದಾದಮೇಲೆ ರ್ಯಾಮು 2GB, 3GB, 4GB, 6GB ಈ ಥರ ರ್ಯಾಮ್ ಬರುತ್ತೆ. ನೀವು ಪ್ರಿಫರಬಲಿ ಯಾಕೆ ಚೂಸ್ ಮಾಡಬೇಕು, ನಿಮಗೆ ತಕ್ಕನಂತೆ. ಅಂದರೆ ನೀವು ಗೇಮಿಂಗ್ ಏನಾದರೂ ಆಡ್ತೀರಂದರೆ ರ್ಯಾಮು 8 ಇದ್ದ 16GB ತನಕ ಇರುತ್ತಲ್ಲ, ಅದನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ನೀವು ಮಾಮೂಲು ಪ್ರೊಫೆಷ್ನಲಿಗೆ ನಾನು ಸುಮ್ಮನೆ ಯೂಟ್ಯೂಬಲ್ಲಿ ಒಂದು ವೀಡಿಯೋಸ್ ನೋಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಇದನ್ನು ನೋಡ್ತೀನಿ ಅಂದರೆ ನಿಮಗೆ ಸಾಕು 4GB ರ್ಯಾಮು ಅಥವಾ 6GB ರ್ಯಾಮು ಮ್ಯಾಕ್ಸಿಮಮ್ ಯೂಸ್ ಆಗುತ್ತೆ. ನೀವು ನಿಮ್ಮ ಕಾಸಿಗೆ ತಕ್ಕಷ್ಟು ನಿಮಗೆ ಸಿಗಬೇಕು ಅಂದರೆ 6GBನ ಪ್ರಿಫರಬಲ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊಬೈಲ್ ತಗೊಳ್ಬೇಕಾದ್ರೆ ಎಲ್ಲರೂ ಕ್ಯಾಮ್ರಾ ನೋಡ್ತೀರಾ. ಕ್ಯಾಮ್ರಲ್ಲಿ ಏನಪ್ಪ ಅಂದರೆ 50MP, 108MP, 200MP ಅಂತ ಹೇಳ್ತೀರಾ. MP ಅಂದರೆ ಏನಂದರೆ ಮೆಗಾ ಪಿಕ್ಸೆಲ್ ಅಷ್ಟೇ, ಅದು ಕ್ಲಾರಿಟಿಗೆ ಮ್ಯಾಟ್ರೇ ಆಗಲ್ಲ ಗುರು. ಯಾಕಂದರೆ ನಿಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ಯಾವ ಸೆನ್ಸರ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಕ್ಯಾಮ್ರಾ ಕ್ವಾಲಿಟಿ. ಅದಕ್ಕೋಸ್ಕರ ನೀವು MP ನೋಡೋ ಬದಲು ಮೊದಲು ಸೆನ್ಸರ್ ನೋಡಿ, ಯಾವ ಸೆನ್ಸರ್ ಯೂಸ್ ಮಾಡಿರ್ತಾರೆ. ಸೋನಿ ಸೆನ್ಸರು ಒನ್ ಆಫ್ ದ ಬೆಸ್ಟ್ ಸೆನ್ಸರ್ ಅಂತ ನಾನು ಹೇಳ್ತೀನಿ. ಅದಕ್ಕೋಸ್ಕರ ನೀವು ಪ್ರಿಫರಬಲಿ MP ನೋಡೋ ಬದಲು ನೀವು ಮೇಯ್ನು ಸೆನ್ಸರ್ ನೋಡಬೇಕು. ಸೆನ್ಸರ್ ನೋಡಿ ನಿಮ್ಮ ಮೊಬೈಲ್ ಕ್ಯಾಮ್ರಾ ನಿಮಗೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ನೀವು ನಿಮ್ಮ ಬಜೆಟಿಗೆ ತಕ್ಕಂತೆ ನೀವು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಮೊಬೈಲ್ ಏನಾದರೂ ಚೂಸ್ ಮಾಡ್ತಾ ಇದ್ದರೆ ಅದರಲ್ಲಿ ವೈಫೈ ಇದೆಯಾ, ಬ್ಲೂಟೂತ್ ಇದೆಯಾ, ಹಾಗೆಯೇ GPS ಇದೆಯಾ, ಆಮೇಲೆ ಬ್ಯಾಟ್ರಿ ಬ್ಯಾಕಪ್ಪು ಎಷ್ಟು 5000 mAh, 6000 mAh, 6800 mAh ತನಕ ಕೂಡ ಈಗ ಮೊಬೈಲು ಬರ್ತಾ ಇದ್ದಾವೆ. ನಿಮ್ಮ ಯೂಸೇಜ್ ತಕ್ಕಷ್ಟು ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು mAh ಬ್ಯಾಟ್ರಿನ ನೀವು ಪರ್ಚೇಸ್ ಮಾಡಿರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.